ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್, ಏನಂದರೆ ನಾವು ಮನೆಯನ್ನೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ಶ್ರೀಕೃಷ್ಣ ಕ್ಲೀನಿಂಗ್ ಅವನ್ನ ನಾವು ಕರೆಸ್ಕೊಂಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಸಾಮಾನು ತೆಗೆದುಬಿಟ್ಟು ಅವರೇ ಹೊರಗಡೆ ಎಲ್ಲ ಇಡ್ತಾರೆ. ಮೇಲೆಗಡೆ ಇರೋಂಥ ಸಾಮಾನೆಲ್ಲನೂ ತೆಗೆದುಬಿಟ್ಟು ಒಂದು ಕಡೆ ಇಟ್ಟು ಆಮೇಲೆ ಅದನ್ನೆಲ್ಲ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡ್ತಾರೆ. ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಡ್ತಾರೆ. ಈವನ್ ಚಿಮ್ನಿನ ಕೂಡ ಅವ್ರು ಮಾಡಿಕೊಡ್ತಾರೆ. ಎಲ್ಲದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಾಮಾನು ತೊಗೊಂಡು ಬಂದು ಜೋಡಿಸ್ತಾರೆ. ಸೊ ಆ ಟೈಮಲ್ಲಿ ನಾವು ಎಲ್ಲಿ ಬೇಕಲ್ಲಿ ಅದನ್ನು ಮತ್ತೆ ರೀಅರೇಂಜ್ ಮಾಡ್ಕೊಳ್ಬೋದು. ಸೊ ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರು ಬೆಳಿಗ್ಗೆ 10 ಗಂಟೆ 10:30 ಅಷ್ಟೊತ್ತಿಗೆ ಬಂದರು. ಸೊ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಕೂಡ ಆಯಿತು ನಮಗೆ. ಮತ್ತು ಕಿಚನಲ್ಲಿ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಸಾಮಾನೆಲ್ಲ ಹೊರಗಡೆ ಇಟ್ಕೊಂಡಿದ್ವಲ್ಲ, ಅವ್ರು ಹೋದ್ಮೇಲೆ ಅದನ್ನೆಲ್ಲ ಎತ್ತಿಡೋಕ್ಕಾಗಲಿಲ್ಲ. ಹಾಗೆ ನಾವು ಹೊರಗಡೆಯಿಂದ ಊಟ ತೊಗೊಂಡು ಬಂದುಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ನಾವು ಊರ ಹಬ್ಬಕ್ಕೋಸ್ಕರ ಮನೆಯನ್ನೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಸ್ಕೊಂಡ್ವಲ್ಲ, ಸಾಮಾನು ಬೇಕಿತ್ತು ಸ್ವಲ್ಪ. ಸೊ ಸಾಮಾನು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ನಾವು HL ಮಾರ್ಕೆಟ್ಗೆ ಹೋಗಿದ್ದೀವಿ. ಆ್ಯಂಡ್ ಅಲ್ಲಿ ನಮಗೆ ಈರುಳ್ಳಿ, ಆಲೂಗಡ್ಡೆ ಏನಿದೆ ಅದೆಲ್ಲ ಲಾರ್ಜಾಗಿ ತೊಗೊಂಡು ಬರ್ಬೋದು ಅಂತ ಹೇಳಿಬಿಟ್ಟು ನಾವು HLಗೆ ಹೋಗಿದ್ದೀವಿ. ಲೈಟಾಗಿ ಮಳೆ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಬಂದು ನಿಂತೋಯ್ತು. ಸೊ ನೋಡ್ಬೋದು, ಮಳೆ ಬಂದರೆ ಅಂತೂ ಮಾರ್ಕೆಟ್ ಹೇಗಿರುತ್ತೆ ಅಂತ ಗೊತ್ತಲ್ಲ, ಸ್ವಲ್ಪ ಒಂಥರ ಕಚಪಚ ಅಂತಲೇ ಅಂತ ಇತ್ತು. ಸೊ ನಾವು ಆದಷ್ಟು ಏನು ಅಂದರೆ ಎಲ್ಲ ಸಾಮಾನು ತೊಗೊಳಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಸಾಮಾನು ಮಾತ್ರ ತೊಗೊಂಡಿದ್ದೀವಿ. ಇನ್ನು ಮಿಕ್ಕಿದ್ದು ಹತ್ರ ಇರಬೇಕಂದ್ರೆ ತೊಗೊಳ್ಳೋಣ. ಯಾಕೆಂದರೆ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಈ ಥರದ್ದೆಲ್ಲನೂ ಹಾಳಾಗ್ಬಿಡುತ್ತೆ, ಸೌತೆಕಾಯಿ ಈ ಥರದ್ದೆಲ್ಲ ಅಂತ ಹೇಳಿಬಿಟ್ಟು ಏನು ಬೇಕೋ ಅಷ್ಟನ್ನು ಮಾತ್ರ ಇವಾಗ ತೊಗೊಂಡ್ಬಿಟ್ಟು ವಾಪಸ್ ಹಾಕ್ತಾಯಿದ್ದೀವಿ. ಸೊ ನೋಡ್ಬೋದು, ನೇಮ್ ಬೋರ್ಡು, ಊರ ಹಬ್ಬದ್ದು ಬೋರ್ಡ್ ಕೂಡ ಹಾಕಿದ್ದಾರೆ ದೊಡ್ಡದಾಗಿ. ಆ್ಯಂಡ್ ಒಂಥರ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಬೇರೆ ಥರ ಫೆಸ್ಟಿವಲ್ಸ್ ಅದು ಇದೆಲ್ಲ ಮಾಡ್ಕೊತಾ ಇದ್ವಿ ನಾವು. ಬಟ್ ಊರಲ್ಲಿ ಊರಹಬ್ಬ ಅಂತ ಹೇಳಿಬಿಟ್ಟು ಮಾಡಿಬಿಟ್ಟು ನಮ್ಮೂರಲ್ಲಿ 20 ವರ್ಷ ಆಗಿತ್ತಂತೆ. ಸೊ 20 ವರ್ಷದ ಹಿಂದೆ ಮಾಡಿದ್ದಂತೆ. ಸೊ ಆವಾಗ ಮಾಡಿದ್ದನ್ನು ಇವಾಗಲೇ ಮಾಡ್ತಾ ಇರೋದು. ಅದಕ್ಕೋಸ್ಕರ ಒಂಥರ ಇಡೀ ಊರೇ ಹಬ್ಬ ಮಾಡ್ತಿರೋದ್ರಿಂದ ಖುಷಿ ಅಂತ ಅನ್ನಿಸ್ತಾ ಇದೆ. ಸೊ ಇವಾಗಲೇ ಲೈಟಿಂಗ್ಸ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಸೊ ಶನಿವಾರ ಇವತ್ತು ನೈಟ್ ಬಂದುಬಿಟ್ಟು ಪಲ್ಲಕ್ಕಿಗಳು ಬರುತ್ತೆ ಮನೆ ಹತ್ರ. ನೀರು ಬಾಟಲ್ಸು, ಜ್ಯೂಸು, ಮತ್ತು ಈಗ ನಾವು ಈರುಳ್ಳಿ ಅದು ಇದು ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಆಮೇಲೆ ಅಡುಗೆ ಸಾಮಾನು ಏನೇನು ಬರ್ಕೊಟ್ಟಿರ್ತಾರಲ್ಲ ಲಿಸ್ಟು, ಅದನ್ನೆಲ್ಲ ತೊಗೊಂಡು ಬಂದುಬಿಟ್ಟು ಇಟ್ಟಿದ್ದೀವಿ ಒಂದೇ ಸಲ. ಎಲ್ಲ ಪ್ರತಿಯೊಂದು ಸಾಮಾನು ತೊಗೊಂಡು ಬಂದು ಇಟ್ಟಿದ್ದಾಗಿದೆ. ಆಗಾಗ ಹೋಗಿ ತೊಗೊಂಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾಳೆ ಬಂದುಬಿಟ್ಟು ಬೆಳಗಿನ ಜಾವದಲ್ಲಿ